ಸ್ನೇಹಿತರೆ, ಸ್ವಾಗತ ಮತ್ತೆ ನಿಮ್ಮ ಚಾನಲ್ಗೆ. ನಿನ್ನೆ ನಾವು ಕೊಟ್ಟ ಪ್ರಿಡಿಕ್ಷನ್ ಸರಿಯಾಗಿತ್ತು. ಅದೇ ಕಾನ್ಫಿಡೆನ್ಸ್ನಲ್ಲಿ ಇವತ್ತು ಇನ್ನೊಂದು ದೊಡ್ಡ ಮ್ಯಾಚ್ ಬಗ್ಗೆ ಮಾತಾಡ್ತೀವಿ. ಇದು ಸಿಂಪಲ್ ಮ್ಯಾಚ್ ಅಲ್ಲ, ಇದು ಅಭಿಮಾನ ವರ್ಸಸ್ ಆತ್ಮವಿಶ್ವಾಸ. ಇದು ಪ್ಲೇಯರ್ಸ್ ಈಗೋ ಬ್ಯಾಟಲ್. ಹಾಗಾಗಿ ಕೊನೆಯವರೆಗೂ ನೋಡಿ, ಯಾಕಂದ್ರೆ ಕೊನೆಯಲ್ಲಿ ನಾನು ಹೇಳೋದು ನಿಮ್ಗೆ ಶಾಕ್ ಕೊಡುತ್ತೆ. ಫೈರ್ ಸಿಎಸ್ಕೆ ಸ್ಥಿತಿ. ಸ್ನೇಹಿತರೆ, ಸಿಎಸ್ಕೆ ಟೀಮ್ ನೋಡಿದ್ರೆ ಸ್ವಲ್ಪ ಡೌನ್ ಕಾಣಿಸ್ತಾ ಇದೆ. ಯಾಕೆ ಅಂದ್ರೆ ಧೋನಿ ಇಲ್ಲ, ಬ್ರೇವಿಸ್ ಇಲ್ಲ. ಎಕ್ಸಾಂಪಲ್ ಕೇಳಿ, ಒಂದು ಮನೆಯಲ್ಲಿ ಮದುವೆ ಇದೆ ಅಂತ ಅಂದುಕೊಳ್ಳಿ. ಎಲ್ಲ ಅರೇಂಜ್ಮೆಂಟ್ ಮಾಡ್ತಿರೋ ದೊಡ್ಡವರು ಧೋನಿ ಬಂದಿಲ್ಲ ಅಂದ್ರೆ ಏನಾಗುತ್ತೆ? ಗೊಂದಲ ಆಗುತ್ತೆ. ಯಾರು ಏನ್ ಮಾಡ್ಬೇಕು ಗೊತ್ತಾಗಲ್ಲ. ಅದೇ ರೀತಿ ಬ್ರೇವಿಸ್ ಅಂದ್ರೆ ಯಾರು ಗೊತ್ತಾ? ಅಕಸ್ಮಾತ್ ಹೀರೋ. ಎಕ್ಸಾಂಪಲ್ ಕೇಳಿ, ನೀವು ಕ್ರಿಕೆಟ್ ಆಡ್ತೀರಾ, 50 ರನ್ ಬೇಕು 3 ಓವರ್ನಲ್ಲಿ. ಆಗ ಒಬ್ಬ ಪ್ಲೇಯರ್ ಬಂದು 3 ಸಿಕ್ಸ್ ಹೊಡೆದ್ರೆ ಹೇಗಿರುತ್ತೆ? ಅದೇ ಬ್ರೇವಿಸ್, ಒಬ್ಬನೇ ಮ್ಯಾಚ್ ತಿರುಗಿಸೋ ಪ್ಲೇಯರ್. ಆರ್ ಸ್ಟ್ರಾಂಗ್ ಯಾಕೆ? ಆರ್ ಟೀಮ್ ನೋಡಿದ್ರೆ ಸೈಲೆಂಟ್ ಆಗಿ ಡೇಂಜರ್ ಆಗಿದೆ. ಎಕ್ಸಾಂಪಲ್, ಒಂದು ಕ್ಲಾಸ್ನಲ್ಲಿ 2 ಸ್ಟೂಡೆಂಟ್ಸ್ ಇದ್ದಾರೆ ಅಂತ ಅಂದುಕೊಳ್ಳಿ. ಒಬ್ಬನು ಜಾಸ್ತಿ ಮಾತಾಡ್ತಾನೆ, ಇನ್ನೊಬ್ಬನು ಸುಮ್ಮನೆ ಕೂತ್ಕೊಂಡು ಟಾಪ್ ಮಾಡ್ತಾನೆ. ಆರ್ ಈಕ್ವಲ್ಸ್ ಆ ಸೈಲೆಂಟ್ ಟಾಪರ್. ಪ್ಲೇಯರ್ಸ್: ಜೈಸ್ವಾಲ್ ಸ್ಟಾರ್ಟ್ ಫಾಸ್ಟ್, ವೈಭವ್ ಬ್ಲಾಸ್ಟ್, ಹೆಟ್ಮಾಯರ್ ಫಿನಿಷರ್. ಒಂದು ಮ್ಯಾಚ್ನಲ್ಲಿ 60/3 ಇತ್ತು ಅಂದ್ರೆ ಹೆಟ್ಮಾಯರ್ ಬಂದ್ರೆ 180 ಮಾಡ್ತಾರೆ. ಒಟ್ಟಾರೆ ಸಿಎಸ್ಕೆ 16 ವಿನ್, ಆರ್ 15 ವಿನ್. ಇದು 2 ಫ್ರೆಂಡ್ಸ್ ಹೋಲಿಕೆ ಮಾಡಿದ್ರೆ ಒಬ್ಬನು 16 ಬಾರಿ ಗೆದ್ದಿದ್ದಾನೆ, ಇನ್ನೊಬ್ಬನು 15 ಬಾರಿ. ಅಂದ್ರೆ ಇಬ್ರು ಸಮಾನ. ಆದ್ರೆ ಲಾಸ್ಟ್ 10 ಮ್ಯಾಚ್ ಆರ್ 8 ವಿನ್, ಸಿಎಸ್ಕೆ 2 ವಿನ್. ಎಕ್ಸಾಂಪಲ್, ನೀವು 10 ಎಕ್ಸಾಮ್ ಬರ್ದ್ರಿ ಅಂದ್ರೆ ಆರ್ ಈಕ್ವಲ್ಸ್ 8 ಪಾಸ್, ಸಿಎಸ್ಕೆ ಈಕ್ವಲ್ಸ್ 2 ಪಾಸ್. ಯಾರು ಫಾರ್ಮ್ನಲ್ಲಿದ್ದಾರೆ? ಸ್ಪಷ್ಟವಾಗಿ ಆರ್. ಪಿಚ್ ಅನಾಲಿಸಿಸ್. ಈ ಪಿಚ್ ಏನ್ ಗೊತ್ತಾ? ಬ್ಯಾಟ್ಸ್ಮನ್ ಸ್ವರ್ಗ. ನೀವು ಸಣ್ಣ ಮೈದಾನದಲ್ಲಿ ಟೆನ್ನಿಸ್ ಬಾಲ್ ಕ್ರಿಕೆಟ್ ಆಡಿದ್ರೆ ಎಲ್ಲಿ ಹೊಡೆದ್ರೂ 6 ಹೋಗುತ್ತೆ ಅಲ್ವಾ? ಅದೇ ಫೀಲಿಂಗ್ ಈ ಪಿಚ್ನಲ್ಲಿ. 180 ಸ್ಕೋರ್ ನಾರ್ಮಲ್ ಆಗಿದೆ ಇಲ್ಲಿ. ಈಗೋ ಬ್ಯಾಟಲ್. ಜಡೇಜಾ ವರ್ಸಸ್ ಸ್ಯಾಮ್ಸನ್. ಎಕ್ಸಾಂಪಲ್, ಒಂದು ಗಲ್ಲಿಯಲ್ಲಿ 2 ಸ್ಟ್ರಾಂಗ್ ಹುಡುಗರು ಇದ್ದಾರೆ ಅಂತ ಅಂದುಕೊಳ್ಳಿ. ಒಬ್ನು ನಾನೇ ಬೆಸ್ಟ್ ಅಂತಾನೆ, ಇನ್ನೊಬ್ನು ನೋಡೋಣ ಯಾರು ಬೆಸ್ಟ್ ಅಂತಾನೆ. ಅದೇ ಈಗೋ ಬ್ಯಾಟಲ್. ಯಾರು ಗೆಲ್ತಾರೋ ಆ ಟೀಮ್ ಗೆಲ್ಲೋ ಚಾನ್ಸ್ ಹೆಚ್ಚು. ಫೈರ್ ಸಿಎಸ್ಕೆ ಕನ್ಫ್ಯೂಷನ್. ಎಕ್ಸಾಂಪಲ್, ನೀವು ಟೀಮ್ ಮಾಡ್ತೀರಾ, ಆದ್ರೆ ಯಾರನ್ನ ಪ್ಲೇ ಮಾಡಬೇಕು ಗೊತ್ತಿಲ್ಲ ಅಂದ್ರೆ ಪರ್ಫಾರ್ಮೆನ್ಸ್ ಡೌನ್ ಆಗುತ್ತೆ. ಸಿಎಸ್ಕೆ ಈಗ ಅದೇ ಸ್ಥಿತಿ. ಯಾರಾಡ್ತಾರೆ? ಯಾವ ಕಾಂಬಿನೇಷನ್? ಕ್ಲಾರಿಟಿ ಇಲ್ಲ. X+R ಬೌಲಿಂಗ್, ಆರ್ಚರ್ ಪ್ಲಸ್ ಬಿಷ್ಣೋಯ್ ಪ್ಲಸ್ ಸಂದೀಪ್. ನೀವು ಗೇಮ್ ಆಡ್ತೀರಾ, ಎದುರು ಟೀಮ್ನಲ್ಲಿ 3 ಸ್ಟ್ರಾಂಗ್ ಬೌಲರ್ಸ್ ಇದ್ದಾರೆ ಅಂದ್ರೆ ರನ್ ಮಾಡೋದು ಕಷ್ಟ ಆಗುತ್ತೆ. ಗ್ರೀನ್. ಅದೇ ಆರ್ ಅಡ್ವಾಂಟೇಜ್. ಲಾಜಿಕ್ ಪ್ರಕಾರ ಆರ್ ಗೆಲ್ಲೋ ಚಾನ್ಸ್ ಹೆಚ್ಚು. ಇದು ಅಂದ್ರೆ ಆರ್ ಗೆಲ್ಲೋ ಚಾನ್ಸ್ ಹೆಚ್ಚು. ಎಲ್ಲ ಫಾರ್ಮ್ ಸ್ಟ್ಯಾಟ್ಸ್ ನೋಡಿದ್ರೆ ಪರೀಕ್ಷೆಯಲ್ಲಿ ಟಾಪ್ ಮಾಡೋದು ಯಾರು ಅನ್ನೋದು ಗೊತ್ತಾಗುತ್ತೆ ಅಲ್ವಾ? ಅದೇ ಲಾಜಿಕ್ ಇಲ್ಲಿ. ಆರ್ ಫೈರ್. ಸ್ನೇಹಿತರೆ, ಕ್ರಿಕೆಟ್ ಲಾಜಿಕ್ ಕೇಳೋದಿಲ್ಲ. ನೀವು ಸಣ್ಣ ಟೀಮ್ ಅಂತ ಅಂದುಕೊಂಡು ಅಂಡರ್ ಎಸ್ಟಿಮೇಟ್ ಮಾಡಿದ್ರೆ ಅವರು ಬಂದು ಗೆದ್ದುಬಿಡ್ತಾರೆ. ಓ ಮೈ ಗಾಡ್. ಅದೇ ಸಿಎಸ್ಕೆ. ನನ್ನ ಗಟ್ ಫೀಲಿಂಗ್ ಏನ್ ಹೇಳುತ್ತೆ ಗೊತ್ತಾ? ಸಿಎಸ್ಕೆ ಗೆಲ್ಲುತ್ತೆ. ಫೈರ್. ಸ್ನೇಹಿತರೆ, ಈಗ ನಿಮ್ಮ ಟರ್ನ್. ನಿಮ್ಮ ಪ್ರಿಡಿಕ್ಷನ್ ಏನು? ಸಿಎಸ್ಕೆ ಅಥವಾ ಆರ್? ಕಾಮೆಂಟ್ನಲ್ಲಿ ಬರೆಯಿರಿ. ನಿಮ್ಮ ಎಕ್ಸಾಂಪಲ್ ಜೊತೆಗೆ ಎಕ್ಸ್ಪ್ಲನೇಷನ್ ಕೂಡ ಹಾಕಿ. ವಿಡಿಯೋ ಇಷ್ಟ ಆಯ್ತಾ? ಲೈಕ್, ಶೇರ್, ಸಬ್ಸ್ಕ್ರೈಬ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.